ಯೇಸುವಿಗೆ ಸ್ತೋತ್ರ. ಇಂದು 28 ಮಾರ್ಚ್ 2026. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಬರೆದಿರುವ ಪ್ರಾಯದ ಸ್ತ್ರೀಯರಲ್ಲಿ ಇರತಕ್ಕ 4ನೆಯ ಸದ್ಗುಣ. ಪೌಲನು ತೀತನಿಗೆ ಎಚ್ಚರಿಕೆ ಪಡಿಸಿರುವಂಥದ್ದು ಕ್ರೇತ ದ್ವೀಪದಲ್ಲಿರುವ ಕ್ರೈಸ್ತರಾದ ಪ್ರಾಯದ ಸ್ತ್ರೀಯರಿಗೆ ಪತಿವೃತೆಯರು ಆಗಿರಬೇಕೆಂದು ಉಪದೇಶಿಸು ಎಂದು ಹೇಳುವವನಾಗಿದ್ದಾನೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯದ 22ರಿಂದ 24 ವಾಕ್ಯಗಳಲ್ಲಿ ಹೆಂಡತಿಯರು ನಡೆಯಬೇಕಾದ ರೀತಿಯ ಕುರಿತಾಗಿ ಪೌಲನು ಎಫೆಸ ಸಭೆಯ ದೇವಜನರಿಗೆ ಪ್ರಬೋಧಿಸಿರುವಂಥದ್ದು. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಅಧೀನರಾಗಿರ್ರಿ ಎಂಬ ಪದಕ್ಕೆ ಪೌಲನು ಬಳಸಿರುವ ಗ್ರೀಕ್ ಪದ ಹಿಪೋತಾಸೋ. ಹಿಪೋ ಪದದ ಅರ್ಥ ಅಧೀನ, ತಾಸೋ ಪದದ ಅರ್ಥ ವ್ಯವಸ್ಥೆಯ ಅಡಿಯಲ್ಲಿ. ಹಿಪೋತಾಸ್ತೋ ಪದದ ಅರ್ಥ ದೇವರ ವ್ಯವಸ್ಥೆಯ ಅಡಿಯಲ್ಲಿ. ಆದಿಕಾಂಡ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಯೆಹೋವನು ಅವ್ವಳಿಗೆ ಹೇಳಿದ್ದು, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು. ಪೌಲನು ಕೊರಿಂಥ ಸಭೆಗೆ ಪತ್ರಿಕೆಯನ್ನು ಬರೆದಿರುವಾಗ 1 ಕೊರಿಂಥ 14ನೇ ಅಧ್ಯಾಯದ 34ನೇ ವಾಕ್ಯದಲ್ಲಿ ಸ್ತ್ರೀಯರು ಅಧೀನದಲ್ಲಿರಬೇಕು, ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿಯದೆಯಲ್ಲ ಎಂದು ಬರೆದಿರುವಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಪೇತ್ರನು ಆದಿಕಾಂಡ 3ನೇ ಅಧ್ಯಾಯದ 16ನೇ ವಾಕ್ಯವನ್ನು ಉದಾಹರಿಸಿ ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿಯದೆಯಲ್ಲ ಎಂದು ಬರೆದವನಾಗಿದ್ದಾನೆ. ಪೌಲನು ಕ್ರೇತ ದ್ವೀಪದ ಕ್ರೈಸ್ತರಾದ ಮಹಿಳೆಯರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಬೇಕೆಂದು ಪ್ರಬೋಧಿಸುವವನಾಗಿದ್ದಾನೆ. ಈ ಭಾಗದಲ್ಲಿಯೂ ಪೌಲನು ಹಿಪೋತಾಸೋ ಎಂಬ ಗ್ರೀಕ್ ಪದವನ್ನೇ ಬಳಸಿದ್ದಾನೆ. ದೇವರಿಂದ ವಿಮೋಚಿಸಲ್ಪಟ್ಟ ಸಮುದಾಯದವರು ದೈವಿಕ ಕ್ರಮಗಳನ್ನು ಪಾಲಿಸುವಂತವರಾಗಿರಬೇಕು. ಅಧೀನತೆ ಕೇವಲ ಪ್ರಾಯಸ್ಥರಾದ ಮಹಿಳೆಯರಿಗೆ ಮಾತ್ರವಾಗಿ ಇರುವಂಥದ್ದಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ. 1 ಪೇತ್ರ 2:13ರಲ್ಲಿ ಪೇತ್ರನು ಬರೆದಿರುವಂಥದ್ದು, ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರ್ರಿ. ಇಸ್ರಾಯೇಲ್ಯರ ಜೀವಿತದಲ್ಲಿ ಬಂದಂತಹ ಸೋಲು ಅನ್ನುವಂಥದ್ದು ಅವರು ಯೆಹೋವನಿಗೆ ಅಧೀನರಾಗದೆ ಹೋದದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನು ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಈ 21ನೇ ಶತಮಾನದಲ್ಲೂ ಅನೇಕ ಕ್ರೈಸ್ತರು ದೇವರ ನಿಯಮಕ್ಕೆ ಅಧೀನರಾಗದೆ ಹೋಗುತ್ತಿರುವುದಕ್ಕೆ ಕಾರಣ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ, ಯಾಕೆಂದರೆ ಶರೀರ ಭಾವದ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಪೌಲನು ಖಡಾಖಂಡಿತವಾಗಿ ಹೇಳುವಂಥದ್ದು, ಪವಿತ್ರಾತ್ಮನನ್ನನುಸರಿಸಿ ದೈವಿಕ ನಿಯಮಗಳನ್ನು ಪಾಲಿಸುವಂತವರಾಗಿರ್ರಿ. ಪ್ರೀತಿಯ ದೇವಜನರೇ,
ಪ್ರೀತಿಯ ತಾಯಂದಿರೇ, ದೇವರಿಂದ ವಿಮೋಚಿಸಲ್ಪಟ್ಟ ಸಮುದಾಯದವರಾದ ನಾವುಗಳು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ದೈವಿಕ ಕ್ರಮಗಳನ್ನು ಪಾಲಿಸುವಂತವರಾಗಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.